ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಸ್ತಂಭವನ್ನು ಮನೆ ಕಟ್ಕೊಡ್ತೀನಿ ಅಂತ ಅವ್ರ ಅಪ್ಪ 7 ಸಲ MP ಆಗೋದ್ರು, ಈಗ 2 ಸಲ MLA ಆಗೋದ್ರು. ಇನ್ನು ಮುಂದೆ ಅವ್ರು MLA ಆಗಲ್ಲ. ನಿಮ್ಗೆ ಏನಾದ್ರು ಮನೆಗೆ ಕಟ್ಕೊಡ್ಬೇಕಂದ್ರೆ ಅದಕ್ಕೆ ಸಂಪಂಗಿ ಅಣ್ಣವ್ರನ್ನೇ ನೀವು ಇಲ್ಲಿ MLA ಆಗಿ ಆಯ್ಕೆ ಮಾಡ್ಕೊಡ್ಬೇಕು. ಸೂಪರ್ MLA ಅವರು ಇದ್ದಾರೆ, ಅವ್ರಿಗೆ ವಿರೋಧ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ನಮ್ಮ ಶಾಸಕರಾಗಿ ಸಂಪಂಗಿ ಅಣ್ಣವ್ರನ್ನ ಆಯ್ಕೆ ಮಾಡ್ತೀರಿ. ಈ KGF ನಗರವನ್ನ ಮಾರಿ ಸೂಪರ್ MLA ಅವರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆಲ್ಲರೂ ಗೊತ್ತಿದೆ. KGF ಅನ್ನೋದು ಇವತ್ತೇನಾದ್ರು ಡೆವಲಪ್ಮೆಂಟ್ ಆಗಿದೆ. ಅಮೃತ ಯೋಜನೆಯಲ್ಲಿ ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಆಗಿದೆ. ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿದೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿದಿರಿ. ಕುಡಿಯೋ ನೀರು ಹಳ್ಳಿಯಲ್ಲಿ ಮನೆಗೂ ಜಲ್ಜೀವನ್ ಮಿಷನ್ ಕೊಟ್ಟಿದ್ದೀರಿ. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಸ್ತಂಭವನ್ನು ಮನೆ ಕಟ್ಕೊಡ್ತೀನಿ ಅಂತ ಅವ್ರ ಅಪ್ಪ 7 ಸಲ MP ಆಗೋದ್ರು, ಈಗ 2 ಸಲ MLA ಆಗೋದ್ರು. ಇನ್ನು ಮುಂದೆ ಅವ್ರು MLA ಆಗಲ್ಲ. ನಿಮ್ಗೆ ಏನಾದ್ರು ಮನೆಗೆ ಕಟ್ಕೊಡ್ಬೇಕಂದ್ರೆ ಅದಕ್ಕೆ ಸಂಪಂಗಿ ಅಣ್ಣವ್ರನ್ನೇ ನೀವು ಇಲ್ಲಿ MLA ಆಗಿ ಆಯ್ಕೆ ಮಾಡ್ಕೊಡ್ಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಮಗಾರಿ ಮಂಜಾತವರು, ಕೋಲಾರಲ್ಲಿ, ನಮ್ಮ ಬಂಗಾರಪೇಟೆಯಲ್ಲಿ ಎಲ್ಲಾ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಗೆದ್ದು ಈ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸೀಟ್ಗಳನ್ನ ಕೊಡೋದ್ರ ಮುಖಾಂತರ ನೀವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ದಲಿತರ ಪರವಾಗಿ ಬಡವರ ಪರವಾಗಿ ಅಂತ ಹೇಳಿ ಇವತ್ತು ದಲಿತರ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ರೈತರ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿ ಇವತ್ತು ಎಷ್ಟೋ ಜನ ಮಂತ್ರಿಗಳು ಜೈಲಲ್ಲಿದ್ದಾರೆ, ಕೆಲವರು ಬೇಲಲ್ಲಿದ್ದಾರೆ. ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಇವತ್ತು KGFಗೆ ಇನ್ನಿಬ್ರು MLAಗಳು, ಒಬ್ರು MLA ಅವರು, ಇನ್ನೊಬ್ರು ಸೂಪರ್ MLAಗಳು. ಇಲ್ಲಿ ನಗರಸಭೆಯಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳಿ ಸುಮಾರು 220 ಕೋಟಿ ನಕಲಿ ಬಿಲ್ಗಳನ್ನ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಮಾಡದೆ ಇವತ್ತು KGF ನಗರದಲ್ಲಿ ಹಾಕಿರ್ತಕ್ಕಂಥ ಸುಮಾರು 10,000 ಲೈಟ್ಗಳೇನಿದೆ ಆ ಲೈಟ್ಗಳನ್ನ PM ಕೇರ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಕಾಲದಲ್ಲಿ ತಂದಿರ್ತಕ್ಕಂಥದ್ದು. ಅಮೃತ ಯೋಜನೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ನಗರೋಪೇಟೆಯಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಯಾರ್ಗೋಲ್ಲಿ KGF ನೀರು ಕೊಡ್ಬೇಕಂತ ಹೇಳಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರ್ತಕ್ಕಂಥದ್ದು. ರೂಪಮ್ಮನವ್ರು ಕೇಳಿ ನೀವು ಏನ್ ಮಾಡಿದ್ರಿ KGFಗೆ ಅನ್ನೋ ಲೆಕ್ಕಾಚಾರದಲ್ಲಿ. ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಏನ್ ಮಾಡಿದ್ರಿ ಕೋಲಾರ ಜಿಲ್ಲೆಗೆ ಅಂತ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪ್ರತಿಯೊಂದು ಹಿಡ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂತ ಜಾಗದಲ್ಲಿ ಟೈಮಲ್ಲಿ, ಅವರು ಮಂತ್ರಿ ಆಗಿದ್ದಂತ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರಿಗೆ ಅವಮಾನ ಮಾಡಿ, ಅವ್ರು ಸತ್ತಂತ ಟೈಮಲ್ಲೂ ಬೆಂಗಳೂರಲ್ಲಿ 6 ಅಡಿ 3 ಅಡಿ ಅಂಗೈಗಳ ಜಾಗನ ಅವರು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ನಮ್ಮ ಓಂ ಶಕ್ತಿಯವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಿಗೆ ನಾನು ಹೇಳಿದೆ, ಮಹೇಶ್ ಕೇಳಿದೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಹೇಳಿದೆ, ನಾವು ಇದು ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಭೀಮನಡೆ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿದಾಗ ಓಂ ಶಕ್ತಿ ಗಣಪತಿ ಅವರು KGF ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನಮ್ಗೆಲ್ಲರಿಗೂ ಒಪ್ಪಿಗೆ ಕೊಟ್ಟು ಎಲ್ಲಾ ಮುಖಂಡಗಳನ್ನ ಒಪ್ಪಿಸಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಮ್ಮ ಓಂ ಶಕ್ತಿ ಗಣಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದರೆ ಇದಕ್ಕೆ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸ ನಮ್ಮ ನಾಗಸಮಣ್ಣವರು ಮತ್ತೆ ಪ್ರತಾಪ್ ಸಿಂಹ ಅವರು ಮಾಡಿದರೆ. ನಾವು ಯಾವಾಗ ಮಾತಾಡ್ತಾ ಇದ್ರಿ ಆದ್ರೆ ಪ್ರತಾಪ್ ಸಿಂಹ ಅವರು ನಾಗಸಮಣ್ಣವರು ಮಾತಾಡೋದು ಇದೆಯಲ್ಲ, ಅದು ಜನರಿಗೆ ಇವತ್ತು ನಾವು ಯಾವುದೇ ಜಾತಿ ವಿರೋಧಿಗಳಲ್ಲ. ಇಲ್ಲಿರ್ತಕ್ಕಂಥ ಮುಸ್ಲಿಮರು ದೇಶದ ಪರವಾಗಿದ್ರೆ ನಮ್ಗೆ ಅವ್ರ ಓಟು ಬೇಕು. ದೇಶದ ಅವ್ರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ದೇಶದ ಪರವಾಗಿರ್ಬೇಕು. ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರು ನಮ್ಮ ಅಣ್ಣ ತಮ್ಮಂದ್ರು, ಅವ್ರನ್ನ ನಾವು ಜೊತೆಲಿ ಇಟ್ಕೊಂಡು ಅವರೇ ಇಂಗ್ಲೆಂಡಿಂದ ಬಂದವರಲ್ಲ, ನಮ್ಮ ಕಮ್ಯುನಿಟಿ ಅವರೇ ಏನೋ ಮತಾಂತರ ಹಾಕಬಹುದು. ಅವ್ರು ಇವತ್ತೆಲ್ಲ ನಾಳೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಇವತ್ತೇನ್ ಜೀವನ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತು ಈ ದೇಶಕ್ಕೆ ಗೌರವ ಕೊಡ್ಬೇಕಂತ ಹೇಳಿ. ಆದ್ರೆ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ನಮ್ಮ KGF ನಗರದಲ್ಲಿ ಯಾರು ಮಾಡಿಲ್ಲ. ಈ KGF ನಗರದ ಡೆವಲಪ್ಮೆಂಟ್ ಅಲ್ಲಿ ಏನು ವಿರೋಧವನ್ನ ಮಾಡ್ತಾ ಇರ್ತಕ್ಕಂಥ ಏನು ಸೂಪರ್ MLA ಅವರು ಇದ್ದಾರೆ, ಅವ್ರಿಗೆ ವಿರೋಧ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ.
ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ನಮ್ಮ ಶಾಸಕರಾಗಿ ಸಂಪತ್ ಅವರನ್ನ ಆಯ್ಕೆ ಮಾಡ್ತೀರಿ. ಹಿಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ, ನಗರಸಭೆ ಮೆಂಬರ್ಗಳನ್ನೆಲ್ಲ ಮಾಡಿದಿರಿ. ಹಿಂದೆ ನಮ್ಮ ರಾಜೇಂದ್ರ ಅವರು MLA ಆಗಿದ್ರು, ಭಕ್ತ ಸಲಮಾನ್ MLA ಆಗಿದ್ರು. ಅವ್ರಿಗೆ ಏನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಮನ್ಸಿತ್ತು. ಆದ್ರೆ ಇವ್ರು ಎಲ್ಲಿಂದ ಬಂದಿಲ್ಲ MLA ಆಗ್ಬಿಟ್ಟು ಈ KGF ಅಲ್ಲಿ ಇರ್ತಕ್ಕಂಥ ಒಂದು ಹಣವನ್ನ, ಸಂಪತ್ತನ್ನ ನುಂಗಿ ನೀರು ಕೊಡ್ಬೇಕನ್ನೋದು ಒಂದು ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತಿಲ್ಲ.